ಇವತ್ತು ಅದೆಷ್ಟು ಮುನ್ಸ್ಕೋತೀರ ಮುನ್ಸ್ಕೊಳ್ಳಿಪ್ಪ. ನಿಮ್ಮ ಕೋಪಕ್ಕೆ ಇವತ್ತು ಕಡೆ ದಿನ. ಈ ರಿಪೋರ್ಟ್ ಬರ್ತಿದ್ದಂಗೆ ಅದರ ಆಯಸ್ಸು ಮುಗ್ದೋಗುತ್ತೆ. ನಾನು ನಿಮ್ಮ ಮಗಳನ್ನೋ ಸತ್ಯ ಗೊತ್ತಾಗ್ತಿದ್ದಂಗೆ ನಿಮ್ಮ ಕೋಪ ಎಲ್ಲ ಕರ್ಗೋಗುತ್ತೆ. ರಿಪೋರ್ಟ್ ಬರೋಕ್ಕೆ ಎಷ್ಟೊತ್ತಾಗತ್ತೆ? ಸೊ 24 hours ಆಗುತ್ತೆ. ಅದಕ್ಕೂ ಮುಂಚೆ ಆಗಲ್ವಾ? ಇಲ್ಲ ಸರ್, ಆಗಲ್ಲ. ಆಯ್ತು ಬಿಡಿ, ಇಷ್ಟು ವರ್ಷನೇ ಕಾದಿದ್ವಂತೆ, ಇನ್ನೊಂದಿನ ಏನ್ ಮಹಾ. ಅಂಕಲ್, ನಾನು ಕಾರ್ ಹತ್ರ ಇರ್ತೀನಿ, ಅಲ್ಲಿಗೆ ಬಂದ್ಬಿಡಿ. ನನ್ನ ಕ್ಷಮಿಸ್ಬಿಡಿಪ್ಪ. ನಾನು ನಿಮ್ಮ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅದು ನೆನ್ಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ. ನಾನು ದೇವ್ರೇ, 24 ಗಂಟೆಗೂ ಮೊದಲೇ ಆ ರಿಪೋರ್ಟ್ ಬಂದು ನಂಗೆ ಕೈಗೆ ಸೇರೋ ಹಾಗೆ ಮಾಡು ತಂದೆ. ಈ ದರಿದ್ರ ಬಾಯಲ್ಲಿ ಅಪ್ಪ ಅನ್ನಿಸ್ಕೊಳ್ಳೋ ಕರ್ಮ ಆ ಕ್ಷಣಕ್ಕೆ ಮುಗಿದೋಗುತ್ತೆ. ಇನ್ನೂ ಒಂದಿನ ಇದನ್ನೆಲ್ಲ ತಡ್ಕೋಬೇಕಲ್ಲಪ್ಪ. ಹಾಗನ್ಬೇಡಿಯಪ್ಪ. ರಿಪೋರ್ಟ್ ಬಂದ್ರು ಬರ್ದೇ ಇದ್ರು ನಾನ್ ನಿಮ್ ಮಗಳೇ. ಅದು ಬದಲಾಗಲ್ಲ. ಆಗತ್ತೆ, ಹಾಗೆ ಆಗತ್ತೆ. ನಾಳೆಗೆ ನನಗೂ ನಿನ್ಗೂ ಋಣ ಮುಗಿದೇ ಮುಗಿಯುತ್ತೆ. ಇಲ್ಲ, ಹಾಗಾಗಲ್ಲ. ಯಾವತ್ತಿದ್ರು ನಾನ್ ನಿಮ್ ಮಗಳೇ, ನೀವ್ ನನ್ನ ಅಪ್ಪನೇ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಇನ್ 2 hours ಅಲ್ಲಿ DNA ರಿಪೋರ್ಟ್ಸ್ ಬರಬೇಕು. ಹಾಸ್ಪಿಟಲ್ ಹೆಸರು, ಟೆಸ್ಟ್ ಮಾಡಿರೋರ್ ಹೆಸರು, ಟೆಸ್ಟ್ ಮಾಡಿಸಿರೋರ್ ಹೆಸರು, ಎಲ್ಲ ಡೀಟೇಲ್ಸು ನಿಮ್ಗೆ ಆಲ್ರೆಡಿ ಮೇಲ್ ಮಾಡಿದ್ದೀನಿ. ಅದ್ಯಾರ ಹತ್ರ ಮಾತಾಡ್ಬೇಕೋ ಮಾತಾಡಿ ಕೆಲಸ ಮಾಡ್ಕೊಡಿ. ನೋಡ್ದೆ, ಈ ನಕ್ಷತ್ರ ಮತ್ತು ತುಕಾರಾಮ್ ಅಂದ್ರೆ ಯಾರು? ಅವರು DNA ರಿಪೋರ್ಟ್ ನಿನ್ಗೆ ಆಗ್ಬೇಕು? ಪ್ರಶ್ನೆ ಬೇಡ, ನಾನು ಹೇಳಿರೋ ಕೆಲಸ ಮಾಡಿ. ಇನ್ 2 hours ಅಲ್ಲಿ ನನ್ನ ಕೈಗೆ DNA ರಿಪೋರ್ಟ್ ಸೇರ್ಬೇಕು. ಐ ಕಾಂಟ್ ವೇಟ್. ರೀ, ಪಾಪು ಹತ್ರ ಮಾತಾಡ್ದಂಗಿತ್ತು. ಅದೇನು ಯಾವತ್ತೂ ಇಲ್ದೇ ಇರೋದು ಇವತ್ತು ಫೋನ್ ಮಾಡ್ಬಿಟ್ಟಿದ್ದಾಳೆ. ಏನಂತೀರಿ? ಮದ್ವೆ ವಿಷಯ ಏನಾದ್ರು ಹೇಳಿದ್ಲಾ? ಅಷ್ಟೊಂದೆಲ್ಲ ಖುಷಿ ಪಡಬೇಡ ಆರ್ತಿ. ಮಗಳು ತನ್ನ ಮದುವೆ ವಿಷಯ ನಮ್ಮ ಹತ್ರ ಮಾತಾಡೋ ಅಷ್ಟು ಪಡ್ಕೊಂಬಂದಿಲ್ಲ ನಾವು. ಅವಳಿಗೇನೋ ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ಆರ್ಡರ್ ಪಾಸ್ ಮಾಡಿದ್ಲು ಅಷ್ಟೇ. ಇರು, ಅವಳು ಮತ್ತೆ ಕಾಲ್ ಮಾಡೋ ಅಷ್ಟರಲ್ಲಿ ಅದೇನು ಅಂತ ವಿಚಾರಿಸ್ತೀನಿ. ರಿಪೋರ್ಟ್ ಬಂತಾ? ನೋ ಮ್ಯಾಮ್, ವೇಟಿಂಗ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂದರು. ಓಕೆ, ಲಿಸನ್ ಮಿಲ್ಲಿ. ನನಗೇನೋ ತುಕಾರಾಮ್ ನಕ್ಷತ್ರ DNA ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಐ ಆಮ್ ಪ್ರಿಟಿ ಶೋರ್ ಅವರಿಬ್ರು ಅಪ್ಪ ಮಗಳೇ. ಬಟ್ ಅವರಿಬ್ರು ಕಲರ್ ನೋಡಿದ್ರೆ ಹಾಗನ್ಸುತ್ತಾ? ವೈ ನಾಟ್? ನನ್ನ ಮನೆಯಲ್ಲಿ ನಾನು ನನ್ನ ಪೇರೆಂಟ್ಸ್ ಇಲ್ವಾ? ಅದೇ ಥರ ಇವ್ರ ಮನೆಯಲ್ಲೂ ಇರ್ಬೋದು. ಲೀವ್ ದಟ್. ಅದೇನೇ ಇರಲಿ, ನನಗೊಂದು ಕೆಲಸ ಇದೆ. ವಾಟ್ ಮ್ಯಾಮ್? ರಿಪೋರ್ಟಲ್ಲಿ ಅವ್ರ DNA ಮ್ಯಾಚ್ ಆಗಿ ಅವರಿಬ್ರು ಅಪ್ಪ ಮಗಳು ಅಂತ ಕನ್ಫರ್ಮ್ ಆದರೂ ನೀನು ಆ ರಿಪೋರ್ಟ್ನ ಚೇಂಜ್ ಮಾಡಿ ಅವರಿಬ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾಡಬೇಕು. ಮ್ಯಾಮ್, ಎಸ್, ನಕ್ಷತ್ರ ತುಕಾರಾಮ್ ಮಗಳು ಅಲ್ಲ ಅಂತ ರಿಪೋರ್ಟ್ ಬರಬೇಕು. ಅದು ಹೇಗಾಗುತ್ತೆ ಮ್ಯಾಮ್? ದುಡ್ಡು ಕೊಟ್ರೆ ಏನು ಬೇಕಾದರೂ ಆಗುತ್ತೆ ಮಿಲ್ಲಿ. ಆ ಡಾಕ್ಟ್ರ್ ಹತ್ರ ಮಾತಾಡು, ಅವ್ರಿಗೆ ಎಷ್ಟು ಬೇಕೋ ಕೇಳು. ನಾನು ಅಷ್ಟು ಪೇ ಮಾಡೋಕ್ಕೆ ರೆಡಿ ಇದ್ದೀನಿ. ಒಟ್ಟಿನಲ್ಲಿ ಆ DNA ರಿಪೋರ್ಟ್ ಚೇಂಜ್ ಆಗಬೇಕು. ನಕ್ಷತ್ರಂಗೂ ಈ ದರಿದ್ರ ಫ್ಯಾಮಿಲಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರೂವ್ ಆಗಬೇಕು. ಬಟ್ ಮ್ಯಾಮ್, ನೋ ಮೋರ್ ಕ್ವೆಶನ್ಸ್, ಜಸ್ಟ್ ಗೆಟ್ ಇಟ್ ಡನ್. ಆ ಡಾಕ್ಟ್ರು ಒಪ್ಪಿಲ್ಲ ಅಂದರೆ ನನಗೆ ಕಾಲ್ ಮಾಡು, ನಾನು ಮಾತಾಡ್ತೀನಿ. ಓಕೆ ಮ್ಯಾಮ್. ಸಾರಿ ನಕ್ಷತ್ರ, ನೀನು ಯಾರ ಮಗಳೇ ಆಗಿರು, ನನ್ನ ಪೇರೆಂಟ್ಸ್ ಯಾರೇ ಆಗಿರಲಿ,
ಅದನ್ನ ಕಟ್ಕೊಂಡು ನನಗೇನು ಆಗಬೇಕಾಗಲ್ಲ. ನಿನ್ನನ್ನು ಇಲ್ಲಿಂದ ಓಡಿಸ್ದೆ ನನಗೆ ನನ್ನ ಭೂಪತಿ ಸಿಗಲ್ಲ. ಅದಕ್ಕೆ ಉಳಿದಿರೋದೊಂದೇ ಆಪ್ಷನ್. ಸೊ ಸಾರಿ ನಕ್ಷತ್ರ. ನಕ್ಷತ್ರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಾರ್ದಿತ್ತು. ಡ್ರಾಸ್ಟಿಕ್ ಆಗಿ ಏನೇನೋ ಡಿಸಿಷನ್ ತಗೊಂಡು ತಪ್ಪು ಮಾಡ್ತೀಳೆ ಅನ್ನಿಸ್ತಿದೆ. ದೋಸ್ತ್, ಈ ಬಾಳೆಕಂಬ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ದೋಸ್ತ್, ಈ ಬಾಳೆಕಂಬ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಏಯ್, ಬೇಗ ತೋಳ್ನ ಕಟ್ರೋ, ಎಷ್ಟೊತ್ತು ಮಾಡ್ತೀರಾ? ಹಾಸ್ಪಿಟ್ಲಲ್ಲಿ ಏನಾಗಿದೆಯೋ, ಅವಳ ತಂದೆ ಇವಳನ್ನ ಬೈದು ಬೈದು ಇನ್ನೂ ಎಷ್ಟು ಅಳಿಸ್ತಾರೋ ಗೊತ್ತಿಲ್ಲ. ಇದೆಲ್ಲ ಇಷ್ಟು ಮುಂದುವರಿಯುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿನ್ ಒರಿಜಿನಲ್ ಮೂತಿಗಿನ ಇದೇ ಚೆನ್ನಾಗಿದೆ ಕಣ. ಎಷ್ಟೊತ್ತಿಗೆ ಬಂದ್ರಿ? ಇವಾಗ ತಾನೇ ಬಂದ್ವಿ. ಮತ್ತೆ ಎಲ್ಲ ಸೆಟ್ ಆಯ್ತಾ? ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಆಸ್ಪತ್ರೆಯಲ್ಲಿ ಏನಾಯ್ತು? ಏನಾಗುತ್ತೆ, ಟೆಸ್ಟ್ ಮಾಡಿದ್ರು. ರಿಪೋರ್ಟು? ಯೋ ಬರುತ್ತೆ ಬಿಡೋ. ಏ ಸಿದ್ದು, ಇನ್ನು ತೋರಣ ಕಟ್ತಾನೆ ಇದ್ದೀರಲ್ರೋ, ಇನ್ನು ಹಾಗಾಗಿ ಗುಡ್ಡೆ ಹಾಕೊಂಡಿದ್ದೀರಾ? ಬೇಗ ಬೇಗ ಕಟ್ಟಿ. ರೆಸ್ಟ್ ಮಾಡೋದಲ್ವಾ? ಇಲ್ಲಿಗೆ ಯಾಕೆ ಬರಕೋದೆ? ಅಪ್ಪ ತಂದೆ, ಯಾಕೆ ಇಷ್ಟು ಓವರ್ ಆಗಿ ಆಡ್ತಿದ್ಯಾ? ರೆಸ್ಟ್ ಮಾಡಕ್ ನಾನೇನ್ ರಕ್ತದಾನ ಮಾಡಿ ಬಂದಿಲ್ಲ. ಟೆಸ್ಟ್ಗೆ ಅಂತ ಒಂದ್ 4 ಡ್ರಾಪ್ ರಕ್ತ ತಗೊಂಡ್ರಷ್ಟೇ. ರಿಪೋರ್ಟ್ ಬಗ್ಗೆ ನನಗಿರೋ ಅಷ್ಟು ಟೆನ್ಷನ್ ಇವಳಿಗಿಲ್ವಲ್ಲ? ಇವಳು ನಿಜವಾಗ್ಲೂ ಆರಾಮಾಗಿದ್ದಾಳ ಅಥವಾ ನನಗೆ ನೋವಾಗಬಾರ್ದು ಅಂತ ಹೀಗೆ ನಡ್ಕೋತಿದ್ದಾಳ? ಅಲ್ಲ, ನಿನ್ ಮನೇಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ವಾ? ನಾನಿಲ್ಲ, ಇಲ್ಲಿ ನೋಡ್ಕೊಂತಿದ್ದೆ. ನೀನಾ? ನಿಂಗೆಲ್ ಬರುತ್ತೆ ಇವೆಲ್ಲ? ನಾನು ಇಲ್ಲೇ ಇರ್ತೀನಿ. ಓಹೋ, ನನ್ಗೆ ಇವಾಗ ಅರ್ಥ ಆಯ್ತು. ನಾನು ಹೋದ್ರೆ ನೀನ್ ಒಬ್ನೇ ಆಗ್ತೀಯಾ? ನಿನ್ನೆ ತರ ಆರ್ಜೆ ಸಖಿ ಕಾಲ್ ಮಾಡಿ ಹೆಲ್ಪ್ ತಗೋಬಹುದು ಅಂತ ದುರಾಲೋಚನೆ ಸಾಹೇಬ್ರದು. ಕಳ್ಳ. ಅಪ್ಪ ಗಣೇಶ, ವಿನಾಯಕ, ಆದಷ್ಟು ಬೇಗ ನಮ್ ಮಿಸ್ಟ್ರಿನ ಅವನ್ ಫೇವ್ರೆಟ್ ಆರ್ಜೆ ಸಖಿನ ಮೀಟ್ ಆಗೋ ತರ ನೋಡಪ್ಪ. ಆಸ್ಪತ್ರೆಯಲ್ಲಿ ಏನಾಯ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನೀನ್ ನೋಡಿದ್ರೆ ನನ್ಗೆ ಶಾಕ್ ಆಗೋ ತರ ನಡ್ಕೋತಿದ್ಯಲ್ಲೇ. ಅಲ್ಲ ಕಣೋ, ರಿಪೋರ್ಟ್ ಅಲ್ಲಿ ಏನಿರುತ್ತೋ ಏನೋ ಅಂತ ಡೌಟ್ ಅಲ್ಲಿದ್ರೆ ಭಯ ಆಗುತ್ತಪ್ಪ. ನಾನ್ ನಮ್ಮ ಅಪ್ಪನ ಮಗ್ಳ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಅಂದ್ಮೇಲೆ ಏನಕ್ ಭಯ? ಗಣೇಶನನ್ ಕೈ ಬಿಡಲ್ಲ. ಓ ಮ್ಯಾಮ್, ಒಂದ್ ಶಾಕಿಂಗ್ ನ್ಯೂಸ್ ಇದೆ. ನಿಮ್ ಗೆಸ್ ರಾಂಗ್. ಆ ನಕ್ಷತ್ರ ಈ ತುಕಾರಾಮ್ ಮಗಳೇ ಅಲ್ಲ. ಅವರಿಬ್ರು DNA ಮ್ಯಾಚ್ ಆಗ್ತಿಲ್ಲ ಅಂತ ರಿಪೋರ್ಟ್ ಬಂದಿದೆ. ವಾಟ್, ರಿಯಲಿ? ಹ್ಞೂ ಮ್ಯಾಮ್, ಈ ರಿಪೋರ್ಟ್ ಅಲ್ಲಿ ನೀಟಾಗಿ ಬರ್ದಿದೆ ಅವರಿಬ್ರು ಅಪ್ಪ ಮಗಳೇ ಅಲ್ಲ. ಅದಕ್ಕೆ ಅವ್ರ ಮನೇಲಿ ಎಲ್ಲರೂ ಹಾಗೆ, ಇವಳು ಮಾತ್ರ ಹೀಗೆ. ಇವಳ ಅಪ್ಪ ಅಮ್ಮ ಅದ್ ಎಲ್ಲಿದಾರೋ, ಇವಳದ್ ಯಾರ ಮಗಳೋ ಗೊತ್ತಿಲ್ಲ. ಯಪ್ಪ, ಏನ್ ಮ್ಯಾಮ್ ಹೀಗಾಗೋಯ್ತು? ಏನಾಯ್ತು? ನಮ್ಮ ಕೆಲಸ ಇನ್ನ ಈಸಿ ಆಯ್ತು. ರಿಪೋರ್ಟ್ ಚೇಂಜ್ ಮಾಡೋ ರಿಸ್ಕೇ ಇಲ್ಲ ನಮಗೆ. ಬಟ್ ನಕ್ಷತ್ರನ್ ಕತೆ? ಲೆಟ್ ಅರ್ ಗೋ ಟು ಹೆಲ್ಪ್. ಅವಳ ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ಅಪ್ಪ ಮಗಳು ಇಬ್ರು ಕಿತ್ತಾಡ್ಕೊಂಡು ಸಾಯ್ಲಿ, ಅದರಿಂದ ನಮ್ಗೇನೂ ಆಗಬೇಕಾಗಿಲ್ಲ. ಆದರೆ ಇವತ್ತು ಅವಳು ಈ ವಟಾರನ ಬಿಟ್ಟು ಹೋಗ್ತಾಳಲ್ಲ, ಅದು ಮ್ಯಾಟರ್ ಆಗುತ್ತಷ್ಟೆ. ವಾಟ್ ನೆಕ್ಸ್ಟ್ ಮ್ಯಾಮ್? ವಾಟ್ ನೆಕ್ಸ್ಟ್? ಹಬ್ಬ. ಇಲ್ಲಿ ತುಂಬ ತಯಾರಿಗಳು ನಡೀತಿದೆ. ನನ್ನ ಕಡೆಯಿಂದ ಹಬ್ಬದ ಉಡುಗೊರೆ ಅಂತ ರಿಪೋರ್ಟ್ನ ಗಿಫ್ಟ್ ಕೊಡ್ತೀನಿ. ಆವಾಗ ಹಬ್ಬದ ಕಡೆ ಇನ್ನೂ ಜೋರಾಗಿರುತ್ತೆ. ಇನ್ನು ಬೇಗ ಬಾ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಓಕೆ ಮ್ಯಾಮ್, ಬಾಯ್. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಗಣಪತಿ ಬಪ್ಪ. ಗಣೇಶ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ನನ್ನ ಅಪ್ಪ ಅಮ್ಮ ವಟಾರದ ಜನರೆಲ್ಲ ಖುಷಿಯಾಗಿರ್ಲಿ, ಭೂಪತಿನೂ ಬೊಂಬಾಟಾಗಿರ್ಲಿ, ನಮ್ಮ ಅಕ್ಕನ ಸಂಸಾರ ಆದಷ್ಟು ಬೇಗ ಸರಿ ಹೋಗ್ಲಿ. ಅಷ್ಟು ಮಾಡು ಸಾಕು. ಇವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ.
ಮೌರ್ಯ 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 ಎಲ್ರು ಒಂದ್ಸರಿ ನಮ್ ಗಣೇಶನ್ಗೆ ಜಯನ್ರಿ. ನಕ್ಷತ್ರ ರಿಪೋರ್ಟ್ ಬಂದಿದೆ, ಮಿಲ್ಲಿ ತಗೊಂಡ್ ಬರ್ತಿದ್ದಾಳೆ. ಏನಾಗುತ್ತೋ ಏನೋ, ನನ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತದೆ. ಅರೆ ಏನಾಗುತ್ತೆ ಏನೋ ಅಂದ್ರೆ ನಂದು ನಮ್ಮ ಅಪ್ಪಂದು ರಕ್ತ ಮ್ಯಾಚ್ ಆಗುತ್ತೆ ಅಂತ ಇರುತ್ತೆ. ಎಷ್ಟೆಲ್ಲ ನಮ್ಮಪ್ಪನ ಸಮಾಧಾನಕ್ಕಷ್ಟೇ. ನಾನಂತೂ ಯಾವತ್ತಿಗೂ ನಮ್ಮ ಅಪ್ಪನ ಮಗಳೇ, ಅದಂತೂ ಸುಳ್ಳಲ್ಲ. ಅಲ್ಲ, ನಾನೇ ಇಷ್ಟ ಆರಾಮಾಗಿದ್ದೀನಿ, ನಿಮ್ಗೆ ಯಾಕೆ ಟೆನ್ಷನು? ಮನೆ ಬಿಟ್ಟು ಹೋಗ್ತಿದ್ಯಲ್ಲ ನಕ್ಷತ್ರ, ನಾಳೆಯಿಂದ ನೀನು ಅದ್ಯಾವ ಬಸ್ ಸ್ಟ್ಯಾಂಡಲ್ಲಿ ಅದ್ಯಾವ ದೇವಸ್ಥಾನದಲ್ಲಿ ದಿನ ದುಡಿತೀಯೋ ಅಂತ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗದೆ ಇರುತ್ತಾ? ಶ್ರೀ, ವಿಸರ್ಜನೆಗೆ ನಮ್ ಗಣೇಶ ರೆಡಿ, ಕುಣಿಯಕ್ ನೀನ್ ರೆಡಿನಾ? ಮೊನ್ನೆನೇ ಹೇಳಿದೀನಿ ತಾನೆ, ರೋಡ್ ಕಿತ್ತೋಗ್ಬೇಕು, ಆ ಡ್ಯಾನ್ಸ್ ಮಾಡ್ತೀನಿ ಅಂತ. ಸರಿ ಸರಿ, ಮೆರವಣಿಗೆ ಗಾಡಿ ಹತ್ರ ಎಲ್ಲ ರೆಡಿ ಆಗಿದೆ ನೋಡೋಗು. ಹಾ ಸರಿ, ಹೋಗ್ತೀನಿ. ಹಾ. ಸರ್, ಬನ್ನಿ ಸರ್. ಹಾ. ಓ, ಬಿಳಿ ಮೇಡಮ್ ಬಂದ್ರಾ? ಆರ್ತಿ ತಗೊಳ್ಳಿ. ನಕ್ಷತ್ರ, ಆರ್ತಿ ಬಿಡು, ಮೊದ್ಲು ಈ ರಿಪೋರ್ಟ್ ತಗೋ. ಇದನ್ನ ನಿಂಗೆ ಕೊಡೋ ತನಕ ನಂಗೆ ಟೆನ್ಷನ್ ತಪ್ಪಿಲ್ಲ ಗೊತ್ತಾ? ಅಯ್ಯೋ, ನೀವು ಟೆನ್ಷನ್ ಪಾರ್ಟಿನಾ? ಒಳ್ಳೆ ಕತೆ ಕೊಡಿ. ಓಪನ್ ಮಾಡಿ ನೋಡು ನಕ್ಷತ್ರ. ನೋಡಿದ್ರು ಅಷ್ಟೇ, ನೋಡ್ದಿದ್ರು ಅಷ್ಟೇ, ಇದ್ರಲ್ಲಿ ಏನು ಬದಲಾಗಲ್ಲ. ನಂದು ನಮ್ಮ ಅಪ್ಪಂದು ಒಂದೇ ರಕ್ತ, ನಾನು ಅವ್ರ ಮಗಳೇ, ಅದ್ರಲ್ಲಿ ಡೌಟೇ ಇಲ್ಲ. ಮೊದ್ಲಿ ದಿನ ನಮ್ಮ ಅಪ್ಪನಿಗೆ ತೋರಿಸ್ತೀನಿ. ಇದನ್ನ ಓದ್ತಿದ್ದಂಗೆ ಮಗಳೇ ಅಂತ ನಾನು ತಪ್ಕೊಂಡಿಲ್ಲ ಅಂದ್ರೆ ನೋಡಿ, ಇನ್ಮೇಲಿಂದ ನಮ್ಮ ಮನೇಲಿ ಎಲ್ಲ ಬದಲಾಗುತ್ತೆ. ಹ್ಯಾಪಿ ಹ್ಯಾಪಿ. ಪೂರ್ ಫೆಲೋ, ಕಾನ್ಫಿಡೆನ್ಸ್ ಇರಬೇಕು, ಆದರೆ ಇಷ್ಟೊಂದಾ? ಇವತ್ತ ಗಣೇಶ ಎದ್ದು ಬಂದ್ರು ನಿನ್ನನ್ನ ನನ್ನ ಅಪ್ಪ ಅನ್ನಿಸ್ಕೊಂಡಿರೋನ್ ಕೈಯಿಂದ ಬಚಾವ್ ಮಾಡೋಕ್ಕಾಗಲ್ಲ. ಮುಗೀತು ನಿನ್ನ ಕತೆ. ಅಪ್ಪ ಅಪ್ಪ ಅಪ್ಪ, DNA ರಿಪೋರ್ಟ್ ಬಂದಿದೆ. ಅಪ್ಪ, ಎಲ್ಲೋದ್ರು ಇವರು? ಮನೇಲಿಲ್ವಾ? ಮೊದ್ಲು ಅವರೇ ಇದನ್ನ ಓದ್ಲಿ ಅಂತ ತಗೊಂಡ್ ಬಂದ್ರೆ ಅವರೇ ಕಾಣ್ತಿಲ್ಲ. ಇರ್ಲಿ, ಅವ್ರು ಒಳಗೆ ಬಂದು ಕೂಡಲೇ ಮೊದ್ಲಿದ್ದು ಅವ್ರ ಕಣ್ಣ ಕಾಣ್ಬೇಕು. ಇಟ್ಟೋಗ್ತೀನಿ. ನಾನೇ ಓದ್ಬಿಡ್ಲಾ? ಒಂದ್ಸರಿ ಓದಿದ್ರೆ ಖುಷಿ ಇನ್ನೂ ಡಬಲ್ ಆಗುತ್ತೆ. ಅದೇ ಜೋಶಲ್ಲಿ ಫುಲ್ ಡ್ಯಾನ್ಸ್ ಆಡ್ಬೋದು. ತಲೆಯಲ್ಲಿರೋ ಚೂರು ಪಾರು ಟೆನ್ಷನ್ ಮಾಯ ಆಗಿ ಚಿಂದಿ ಉಡಾಯಿಸ್ಬೋದು. ಶುರುವಚ್ಕೊಳ್ರಪ್ಪ, ಈ ಸಲ ಪ್ರೈಸ್ ಬೇರೆ ಗೆದ್ದಿದ್ದೀವಿ, ಎಲ್ರು ಅದೇ ಜೋಶಲ್ಲಿ ಇರ್ಬೇಕು. ತೆಗೆಪ್ಪ ಗಾಡಿ. ಮರೇಪ ಅಂಕಲ್, ನಕ್ಷತ್ರ ಇನ್ನೂ ಬಂದಿಲ್ಲ, ಒಂದ್ 2 ನಿಮಿಷ ವೇಟ್ ಮಾಡೋಣ. ಅವಳಿಗೇನ್ ಕಾಯೋದು? ನಡಿಯಪ್ಪ. ಯಾಕಜ್ಜಿ ಹೀಗೆಲ್ಲ ಮಾತಾಡ್ತೀರಾ? ಇಷ್ಟೆಲ್ಲ ಮಾಡಿದಾಳೆ,
ಅವಳು ಇಲ್ಲದೆ ಹೇಗೆ ಹೋಗೋಕ್ಕಾಗತ್ತೆ? ಪ್ಲೀಸ್ ಮರಿಯಪ್ಪ ಅಂಕಲ್, 2 ನಿಮಿಷ ಬಂದ್ಬಿಡ್ತಾಳೆ, ಆಮೇಲೆ ಹೋಗೋಣ. ಭೂಪತಿ ಅವಳು ಬರೋ ಡೌಟ್ ಅನ್ಸುತ್ತೆ. DNA ರಿಪೋರ್ಟ್ ಬಂದಿದೆ, ಸೊ ಮೇ ಬಿ ತುಕಾರಾಮ್ ಅಂಕಲ್ ಜೊತೆ ಮಾತಾಡ್ತಿರ್ಬೋದು. ರಿಪೋರ್ಟ್ ಬಂತಾ? ಏನಂತೆ? ಓದಿದ್ರಾ? ಎಲ್ಲ ಓಕೆ ತಾನೆ? ಗೊತ್ತಿಲ್ಲ, ಅವಳು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ಲು, ಜೋಶಲ್ಲಿ ಮನೆಗೆ ಹೋದ್ಲು. ಐ ಥಿಂಕ್ ಎಲ್ಲ ಓಕೆ ಅನ್ಸುತ್ತೆ. ದೇವ್ರೆ, ಸದ್ಯ ಈಗ ಸಮಾಧಾನ ಆಯ್ತು. ಇದೇ ಖುಷಿಗೆ 2 ಸ್ಟೆಪ್ ಎಕ್ಸ್ಟ್ರಾನೇ ಹಾಕ್ಬಿಡ್ತೀನಿ. ನೀವು ಬರ್ತೀರಾ ನನ್ನ ಜೊತೆ ಡ್ಯಾನ್ಸ್ ಆಡೋದಕ್ಕೆ? ಇವಾಗ ನೀವೆಲ್ಲ ಹೇಗ್ ಟಮಟೆ ಹೊಡಿಬೇಕು ಅಂದ್ರೆ ನಾನೊಬ್ನೇ ಕುಣಿಯೋದಲ್ಲ, ನೀವು ಹೊಡಿಯೋ ಟಮಟೆಗೆ ನಮ್ ಸೀತಾಲಕ್ಷ್ಮಿ ಅಜ್ಜಿನೂ ಎದ್ ಬಂದು ಕುಣಿತಾರೆ. ಹೊಡಿತೀರಾ? ಗಣೇಶ, ಥ್ಯಾಂಕ್ಸ್ ಅ ಲಾಟ್. ನಕ್ಷತ್ರ ನಿನ್ನ ನಂಬಿದ್ದಕ್ಕೆ ಕೊನೆಗೂ ನೀನು ಅವಳು ಕೈ ಬಿಡಲಿಲ್ಲ. ಆ ಖುಷಿ, ಈ ಹಬ್ಬದ ಖುಷಿ ಎಲ್ಲ ಸೇರಿಸಿ ಕುಣಿಬೇಕನ್ನಿಸ್ತಿದೆ. ಇನ್ನು ನನ್ನ ಲೈಫಲ್ಲಿ ಈ ಥರ ರೋಡಲ್ಲೆಲ್ಲ ನಿಂತ್ಕೊಂಡು ಹಬ್ಬ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ನಿಮಿಷನೂ ನಾನು ಎಂಜಾಯ್ ಮಾಡ್ತೀನಿ. ಭೂಪತಿ, ನಿನ್ನ ಬೆಸ್ಟ್ ಫ್ರೆಂಡ್ ನಕ್ಷತ್ರ ಮನೆ ಬಿಟ್ಟು ಹೋಗೋ ಟೈಮ್ ಬಂದಿದೆ. ಆ ಸೆಂಡ್ ಆಫ್ ಪಾರ್ಟಿ ಖುಷಿಗಾದರೂ ನೀನು ಹೀಗೆ ಕುಣಿಲೇಬೇಕು. ಕುಣಿ ಕುಣಿ, ನೋಡೋಕೆ ಚೆನ್ನಾಗಿದೆ. ಇಲ್ಲ ಇಲ್ಲ, ಇದು ಸುಳ್ಳು. ಹೀಗಾಗಕ್ಕೆ ಸಾಧ್ಯ ಇಲ್ಲ. ನಾನೇ ಮನೆ ಮಗಳೇ, ನಾನೇ ಮದ್ವೆ ಮಗಳೇ, ನನ್ನವರಿಬ್ಬರು ಇರ್ತಾರೆ. ಅದು ಸುಳ್ಳು. ಇವರೇನೋ ತಪ್ಪು ಮಾಡಿದ್ದಾರೆ, ಈ ರಿಪೋರ್ಟ್ ಎಲ್ಲ ಏನೋ ತಪ್ಪಿದೆ. ನಾನಿದೆ ನಂಬಲ್ಲ, ನಾನಿದೆ ನಂಬಲ್ಲ. ಡಾಕ್ಟರ್ ನಂಬರ್ ಇದೆ, ಈಗಲೇ ಕಾಲ್ ಮಾಡ್ತೀನಿ. ಅವ್ರಿಗೆಲ್ಲ ಗೊತ್ತಿರುತ್ತೆ. ಹಲೋ ಡಾಕ್ಟರ್, ನೀವೇನೋ ತಪ್ಪಾಗಿ ಬರ್ದಿದ್ದೀರಾ. ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಬರ್ದಿದ್ದೀರಾ. ಅದೇಗ್ ಸಾಧ್ಯ? ಇದು ಸುಳ್ಳು, ಇದು ಖಂಡಿತ ಸುಳ್ಳು. ನಾನು ನಮ್ಮ ಅಪ್ಪನ ಮಗಳೇ, ನಾನು ನಮ್ಮ ಅಮ್ಮನ ಮಗಳೇ. ಇದು ನನ್ನ ಮನೆ. 23 ವರ್ಷದ ಇಲ್ಲ ಇದ್ದೀನಿ. ಅದೇನಿಗೆ ಇಲ್ಲ ಅಂತೀರಾ? ನೀವೇನೋ ತಪ್ಪಾಗಿ ಬರ್ದಿದ್ದೀರಾ. ನಿಮ್ಮಿಂದ ತಪ್ಪಾಗಿದೆ. ಚೆಕ್ ಮಾಡಿ, ಮೊದಲು ಚೆಕ್ ಮಾಡಿ. ಯಾರು ನೀವು? ಯಾವ ರಿಪೋರ್ಟ್ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ನಕ್ಷತ್ರ. ನಕ್ಷತ್ರ ನಕ್ಷತ್ರ ತುಕಾರಾಮ್, ನಕ್ಷತ್ರ ತುಕಾರಾಮ್. ತುಕಾರಾಮ್ ನಮ್ಮಪ್ಪ. ಆದ್ರೆ ನೀವು ಅವ್ರು ನಮ್ಮ ಅಪ್ಪನಲ್ಲ ಅಂತ ಬರ್ತಿದ್ದೀರಾ. ಜಯ ನಮ್ಮಮ್ಮ ಅಲ್ಲ ಅಂತ ಬರ್ತಿದ್ದೀರಾ. ತಪ್ಪಲ್ವ ಡಾಕ್ಟ್ರೆ? ನಾಳೆ ನಾನು ಮತ್ತೆ ಬರ್ತೀನಿ. ನಾಳೆ ಮತ್ತೆ ಚೆಕ್ ಮಾಡಿ. ನಾನು ಅವ್ರ ಮಗಳೇ ಅಂತ ಬರೀರಿ. ಅದೇ ಸತ್ಯ. ನಂಗೆ ಗೊತ್ತು, ಅದಷ್ಟೇ ಸತ್ಯ. ಓ ನಕ್ಷತ್ರ, ನೀವಾ? ಸಾರಿ ಮಾ, ನೀವು ಸ್ವಲ್ಪ ಧೈರ್ಯ ತಗೋಬೇಕು. ನೋಡಿ, ಆ ರಿಪೋರ್ಟಲ್ಲಿ ಇರೋದೆಲ್ಲ
ನಿನ್ನಂತ ಅನಿಷ್ಟಕ್ಕೆ ಅಪ್ಪ ಆಗೋ ಕರ್ಮ ನನಗೆ ಅವತ್ಗೂ ಇವತ್ಗೂ ಯಾವತ್ಗೂ ಬೇಡ. ನಾನ್ ನಿಮ್ಮ ಅಪ್ಪ ಅನ್ನೋದನ್ನೇ ಮರ್ತ್ಬಿಡು. ನೀನ್ ನನ್ನ ಮಗಳಲ್ಲ ಅಂತ ಸಾಬೀತ್ ಮಾಡಕ್ಕಾದ್ರೂ ನಾನು ಈ ಟೆಸ್ಟ್ ಮಾಡಿಸ್ಕೋತೀನಿ. ರಿಪೋರ್ಟ್ಗೂ ಮೊದಲು ನಾನೇ ಬರ್ಕೊಡ್ತೀನಿ. ನನ್ನ ಜಯ ಮಗಳು ನಿಂತರ ಇರಕ್ ಸಾಧ್ಯನೇ ಇಲ್ಲ. ಅಕ್ಕ